ಸ್ನೇಹಿತರೆ ನಮಸ್ಕಾರ. ಈ ದಿನ ನಾವು ಮಾನ್ಯ ಆಯುಕ್ತರ ಕಚೇರಿಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ 2025-26ನೇ ಸಾಲಿನ ಶೈಕ್ಷಣಿಕ ಮಾರ್ಗಸೂಚಿ ಏನಿದೆ ಅದರ ಬಗ್ಗೆ ನಾವು ಗಮನಿಸೋಣ. ಈ ಒಂದು ಮಾರ್ಗಸೂಚಿ 21/6/2025ಕ್ಕೆ ಬಿಡುಗಡೆ ಆಗಿದೆ. ಸೊ ಇದರೊಳಗಡೆ ಬಹಳ ಮುಖ್ಯವಾಗಿರೋಂಥ ಅಂಶಗಳನ್ನಷ್ಟೇ ಗಮನಿಸೋಣ. ಎಲ್ಲವೂ ಮುಖ್ಯನೇ, ಆದರೆ ಇದರಲ್ಲಿ ಬಹಳ ಮುಖ್ಯವಾಗಿರೋಂಥದ್ದನ್ನು ತಾವು ಸ್ಕ್ರೀನ್ ಮೇಲೆ ನೋಡ್ತಾ ಹೋದರೆ, ಈ ಒಂದು ಮಾರ್ಗಸೂಚಿ ಏನಿದೆ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಅನುದಾನರಹಿತ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಇದು ಏಕರೂಪದ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅನುಷ್ಠಾನ ಮಾಡಲಿಕ್ಕೆ ಇದನ್ನು ಬಿಡುಗಡೆ ಮಾಡಲಾಗಿದೆ. ಬಹಳ ಮುಖ್ಯವಾಗಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ಆಯೋಜಿಸುವುದು ಏನಿದೆ, ವಾರ್ಷಿಕ ಪಠ್ಯವಸ್ತುವಿನ ಬೋಧನೆ, ಪಠ್ಯೇತರ ಚಟುವಟಿಕೆ, ಮೌಲ್ಯಾಂಕನ ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಮಾರ್ಗಸೂಚಿಯನ್ನು ಸಿದ್ಧ ಮಾಡೋದ್ರ ಬಗ್ಗೆ ಇಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಸೊ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ಅಧಿಕಾರಿಗಳಿಗೆ ಮತ್ತು ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಇದನ್ನು ಒಂದು ಉಲ್ಲೇಖವನ್ನು ನೀಡಲಾಗಿದೆ. ನೋಡಿ, ಇದು ಈಗ ಮೊದಲನ ಒಂದು ನಾವು ನೋಡಿದಾಗ ಪರಿಣಾಮಕಾರಿ ಬೋಧನಾ ಕಲಿಕಾ ಪ್ರಕ್ರಿಯೆ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಬಹಳ ಮುಖ್ಯವಾಗಿ ಶೈಕ್ಷಣಿಕ ಪ್ರಗತಿ ಯಶಸ್ವಿಯಾಗಲಿಕ್ಕೆ ಅದು ಬಹಳ ಅವಶ್ಯಕ ಆಗಿರೋದ್ರಿಂದ ಉತ್ತಮ ಪೂರ್ವ ಯೋಜಿತ ತಯಾರಿ ಬಹಳ ಮುಖ್ಯ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಏನಿದೆ ಅದು ಶಾಲೆ ಒಂದು ಪರಿಣಾಮಕಾರಿ ವೇದಿಕೆ ಅನ್ನುವುದರ ಉಲ್ಲೇಖ ಹೇಳೋದರ ಜೊತೆಗೆ ಈ ಸಾಲಿನಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ಆಯೋಜಿಸಲಿಕ್ಕೆ ಬೇಕಾದಂತಹ ಒಂದು ಮಾರ್ಗಸೂಚಿಯನ್ನು ತಯಾರು ಮಾಡೋದ್ರ ಬಗ್ಗೆ ಇಲ್ಲಿ ಉಲ್ಲೇಖವನ್ನು ನೀಡಲಾಗಿದೆ. ಸೊ ಇಲ್ಲಿ ಗಮನಿಸಿದರೆ ಯಾವ್ಯಾವ ತಿಂಗಳಲ್ಲಿ ಏನೇನು ಅಂತ, ಈಗ ನಾವು ಜುಲೈ ತಿಂಗಳಲ್ಲಿದ್ದೇವೆ, ಈಗಾಗಲೇ ಮುಗಿದೋಗಿದೆ. ಮೇ ತಿಂಗಳದು ಶಾಲಾ ಪ್ರಾರಂಭಕ್ಕೆ ಪೂರ್ವ ತಯಾರಿ ದಾಖಲಾತಿ ಆಂದೋಲನ, ಜೂನ್ 2025ಕ್ಕೆ 1ನೇ ತರಗತಿಗೆ 40 ದಿನಗಳ ವಿದ್ಯಾಪ್ರವೇಶ ಆಗಿದೆ ಮತ್ತು 2ರಿಂದ 3ನೇ ತರಗತಿಗೆ ಕಲಿ ತರಗತಿಗಳಿಗೆ 30 ದಿನಗಳ ಸೇತುಬಂಧ ಇವೆಲ್ಲವೂ ಸಹ ಆಗಿದೆ. ಮತ್ತು ಶಾಲಾ ಹಂತದಲ್ಲಿ ಬೇರೆ ತರಗತಿಗಳಿಗೆ ಏನಂದರೆ ವಿವಿಧ ಕ್ಲಬ್ಗಳ ರಚನೆ, ಗ್ರಂಥಾಲಯ, ಪ್ರಯೋಗಾಲಯ ಇವೆಲ್ಲವುಗಳನ್ನು ಸಬಲೀಕರಣ ಮಾಡಿಕೊಳ್ತಕ್ಕಂಥದ್ದು ಮತ್ತು 5% ಪಠ್ಯ ವಿಷಯ ಬೋಧನೆಯನ್ನು ಜೂನ್ ತಿಂಗಳಲ್ಲಿ ಮುಗಿಸ್ತಕ್ಕಂಥದ್ದು. ಜುಲೈ ತಿಂಗಳಲ್ಲಿ 10% ಪಠ್ಯವಸ್ತುವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಮತ್ತು ಉಳಿದ ತರಗತಿ 1ನೇ ತರಗತಿಗೆ 10%, ಉಳಿದ ತರಗತಿಗಳಿಗೆ 15% ಪಠ್ಯ ವಿಷಯ. ಮತ್ತು ಇಲ್ಲಿ ಕ್ರೀಡಾಕೂಟಗಳು ಬರುತ್ತೆ. ಶಾಲಾ ಹಂತ, ಕ್ಲಸ್ಟರ್, ಹೋಬಳಿ ಮಟ್ಟದಲ್ಲಿ ಚಿತ್ರಕಲಾ ಸ್ಪರ್ಧೆ, ವೃತ್ತಿ ಶಿಕ್ಷಣ, ವಿಜ್ಞಾನಗೋಷ್ಠಿ, ವಿಜ್ಞಾನ ನಾಟಕ, ತಾಯಂದಿರ ಸಭೆ, ವಿದ್ಯಾರ್ಥಿಗಳ ಆಪ್ತ ಸಮಾಲೋಚನೆ ಇವೆಲ್ಲವೂ ಬರುತ್ತೆ. ಆಗಸ್ಟ್ನಲ್ಲಿ 15% ಪಠ್ಯ ವಿಷಯ ನಿರ್ವಹಣೆ ಮಾಡಬೇಕು. ಮತ್ತು ತಾಲೂಕು ಮಟ್ಟದ ಕ್ರೀಡಾಕೂಟ, ಚಿತ್ರಕಲಾ ಸ್ಪರ್ಧೆ, ವೃತ್ತಿ ಶಿಕ್ಷಣ, ಕಲಿಕೋತ್ಸವ, ವಿಚಾರಗೋಷ್ಠಿ ಇತರ ಸ್ಪರ್ಧೆಗಳು ನಡೆಯುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ 10%, 1ನೇ ತರಗತಿಗೆ 10% ಮತ್ತು ಉಳಿದ ತರಗತಿಗಳಿಗೆ 5% ಪಠ್ಯ ವಿಷಯ ನಿರ್ವಹಣೆ. SA1 ಮೌಲ್ಯಾಂಕನ, ಸಮೇಟಿವ್ ಎವ್ಯಾಲ್ಯೂಯೇಷನ್ ಅಂತೇನಂತೀವಿ, ಅದು ಆಗ್ತದೆ ಇದರಲ್ಲಿ. ಮತ್ತು CCE ಚಟುವಟಿಕೆ ಮತ್ತು SA1 ಮೌಲ್ಯಾಂಕನ ಚಟುವಟಿಕೆ ಮುಗಿದ ಮೇಲೆ ದಸರೆ ರಜೆ ಬರುತ್ತೆ. ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 7ವರೆಗೆ ದಸರೆ ರಜೆ ಇದೆ. ಅಕ್ಟೋಬರ್ ತಿಂಗಳಲ್ಲಿ 10% ಪಠ್ಯ ವಿಷಯ ನಿರ್ವಹಣೆ ಮತ್ತು SA1 ಮೌಲ್ಯಮಾಪನ ನಿರ್ವಹಣೆ. CCE ಚಟುವಟಿಕೆಯೂ ಸಹ ನಡೀತದೆ. ಅಕ್ಟೋಬರ್ 30-31ರಂದು ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಇರುತ್ತೆ. ಅದರ ಜೊತೆಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟ, ಚಿತ್ರಕಲಾ ಸ್ಪರ್ಧೆ, ವೃತ್ತಿ ಶಿಕ್ಷಣ, ಕಲಿಕೋತ್ಸವ, ವಿಚಾರಗೋಷ್ಠಿಗಳು ಇರುತ್ತೆ. ನವೆಂಬರ್ ತಿಂಗಳಲ್ಲಿ ವಾರ್ಷಿಕ ಪಠ್ಯ ಯೋಜನೆಯಡಿ ನಿಗದಿಪಡಿಸಿರ್ತಕ್ಕಂಥ 15% ಪಠ್ಯ ವಿಷಯ ಮತ್ತು ವಿಭಾಗ ಮಟ್ಟದ ಕ್ರೀಡಾಕೂಟಗಳು ನಡೀತದೆ. ಚಿತ್ರಕಲಾ ಸ್ಪರ್ಧೆ, ವೃತ್ತಿ ಶಿಕ್ಷಣ, ವಿಚಾರಗೋಷ್ಠಿ, ಶಾಲೆ, ಕ್ಲಸ್ಟರ್ ಹಾಗೂ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ, ಯುವ ಸಂಸತ್ ಕಾರ್ಯಕ್ರಮವೂ ನವೆಂಬರ್ ತಿಂಗಳಲ್ಲಿ ನಡೆಯುತ್ತೆ. ಡಿಸೆಂಬರ್ ತಿಂಗಳಲ್ಲಿ 15% ಪಠ್ಯ ವಿಷಯ ನಿರ್ವಹಣೆ, ವಾರ್ಷಿಕ ಪಾಠ ಯೋಜನೆಯಡಿ ನಿಗದಿಪಡಿಸಿದಂತೆ 20% ಪಠ್ಯ ವಿಷಯ ನಿರ್ವಹಣೆ. ಸೊ ಅದು ಇಲ್ಲಿ ನಾವು ಗಮನಿಸಿದರೆ ಮೊದಲನೇ 3ನೇ ಕಾಲಮ್ ಏನಿದೆ 1ರಿಂದ 9ನೇ ತರಗತಿದು, 4ನೇ ಕಾಲಮ್ 10ನೇ ತರಗತಿದು. ಸ್ವಲ್ಪ ಇಲ್ಲಿ ನಾವು ಗಮನಿಸಿದರೆ 10ನೇ ತರಗತಿಗೆ ಪಠ್ಯ ವಿಷಯವನ್ನು ಜಾಸ್ತಿ ನಿರ್ವಹಣೆ ಮಾಡಬೇಕಾಗ್ತದೆ. ರಾಜ್ಯ ಮಟ್ಟದ ಕ್ರೀಡಾಕೂಟ, ಚಿತ್ರಕಲಾ ಸ್ಪರ್ಧೆ, ವೃತ್ತಿ ಶಿಕ್ಷಣ, ಕಲಿಕೋತ್ಸವ, ವಿಚಾರಗೋಷ್ಠಿ, ಜಿಲ್ಲಾ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ, ಯುವ ಸಂಸತ್ ಕಾರ್ಯಕ್ರಮಗಳು ನಡೀತದೆ. ಜನವರಿ ತಿಂಗಳಲ್ಲಿ 1ರಿಂದ 9ನೇ ತರಗತಿಗೆ 15% ಪಠ್ಯ ವಿಷಯ. ಇಲ್ಲಿ 10ನೇ ತರಗತಿಗೆ 5% ಅಲ್ಲಾಗಲೇ ಸಂಪೂರ್ಣ ಮುಗಿದೋಗಿರುತ್ತೆ. ಜನವರಿ ಒಳಗೆ ಸಂಪೂರ್ಣ ಮಾಡಬೇಕು ಅನ್ನುವಂಥದ್ದಿರುತ್ತೆ. ಮತ್ತು ಆಗ ತಾಯಂದಿರ ಸಭೆ ಮತ್ತು ವಿದ್ಯಾರ್ಥಿಗಳಿಗೆ ಆಪ್ತ ಸಮಾಲೋಚನೆ.
ಫೆಬ್ರವರಿ ತಿಂಗಳಲ್ಲಿ 1ನೇ ತರಗತಿಗೆ ವಾರ್ಷಿಕ ಪಾಠ ಯೋಜನೆ ನಿಗದಿಪಡಿಸಿದಂತೆ 10% ಪಠ್ಯ ನಿರ್ವಹಣೆ ಮತ್ತು 2ರಿಂದ 9ನೇ ತರಗತಿಗಳಿಗೆ 5% ಮತ್ತು 10ನೇ ತರಗತಿಗಳಿಗೆ ಪುನರಾವರ್ತನಾ ತರಗತಿಗಳ ನಿರ್ವಹಣೆ ಮಾಡಬೇಕಾಗತ್ತೆ. FA4 ಮೌಲ್ಯಾಂಕನ CCE ಚಟುವಟಿಕೆ 10ನೇ ತರಗತಿಗೆ ಪೂರ್ವ ಸಿದ್ಧತೆ. ಇದು FA3 ನೋಡಿ ಡಿಸೆಂಬರಲ್ಲಿದೆ, FA1 ಜುಲೈನಲ್ಲಿದೆ. ಸೊ ನಾವು FA2 ಆಗಸ್ಟಲ್ಲಿದೆ. FA1 ಜುಲೈ, FA2 ಆಗಸ್ಟ್, ಆಮೇಲೆ ಸೆಪ್ಟೆಂಬರಲ್ಲಿ SA1, ಡಿಸೆಂಬರಲ್ಲಿ FA3 ಆ ಥರ ಇದೆ. ಫೆಬ್ರವರಿಯಲ್ಲಿ FA4. 10ನೇ ತರಗತಿಗೆ ಎಲ್ಲ ಪಠ್ಯಪುಸ್ತಕದ ಇದು ಸಿಲೆಬಸ್ ಮುಗಿದಿರುತ್ತೆ, ಪುನರಾವರ್ತನೆ ನಡೆಯುತ್ತೆ. ಉತ್ತಮ ಗುಣಮಟ್ಟದ ಫಲಿತಾಂಶಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮಗಳ ಆಯೋಜನೆ ಅನುಪಾಲನೆಯನ್ನು ಮಾಡಬೇಕಾಗ್ತದೆ. ಮಾರ್ಚ್ನಲ್ಲಿ 1ರಿಂದ 9ನೇ ತರಗತಿಗಳಿಗೆ ಪುನರಾವರ್ತನೆ, SA2 ಪರೀಕ್ಷೆ ಮೌಲ್ಯಮಾಪನ ನಡೆಯುತ್ತೆ. SSLC ಪರೀಕ್ಷೆ 1ರ ನಿರ್ವಹಣೆ ಆಗುತ್ತೆ 10ನೇ ತರಗತಿಗೆ. ಆಮೇಲೆ SA2 ಪರೀಕ್ಷೆದು ಮೂಲ್ಯಾಂಕನ ನಿರ್ವಹಣೆ, ವಾರ್ಷಿಕ ಪರೀಕ್ಷೆಗಳ ನಿರ್ವಹಣೆ, ಮೌಲ್ಯಮಾಪನ ಕಾರ್ಯ ವಿಶ್ಲೇಷಣೆ ಎಲ್ಲ ಮುಗೀತದೆ. ಏಪ್ರಿಲ್ 2026ಕ್ಕೆ ಮೌಲ್ಯಮಾಪನ ಕಾರ್ಯ ವಿಶ್ಲೇಷಣೆ ಆಗುತ್ತೆ 1ರಿಂದ 9ನೇ ತರಗತಿದು. 10ನೇ ತರಗತಿದು ವಾರ್ಷಿಕ ಪರೀಕ್ಷೆ 1ರ ನಿರ್ವಹಣೆ ಮತ್ತು ಮೌಲ್ಯಮಾಪನ ಕಾರ್ಯ ನಡೀತದೆ. ಫಲಿತಾಂಶ ಪ್ರಕಟಣೆ ಸಮುದಾಯದ ಶಾಲೆ ಏಪ್ರಿಲ್ 8 ಮತ್ತು 9ರಂದು ಜರುಗುತ್ತೆ. ಅಲ್ಲಿಗೆ ಅಕಾಡೆಮಿಕ್ ಇಯರ್ ಮುಗಿತದೆ. 242 ದಿವಸಗಳ ಒಂದು ಇದು ವರ್ಕಿಂಗ್ ಡೇಸ್ ಇಲ್ಲಿ ಲೆಕ್ಕ ಹಾಕಲಾಗಿದೆ. ಇಲ್ಲಿ ತಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಎಷ್ಟೆಷ್ಟು ವಾರ್ಷಿಕ ಪಾಠ ಹಂಚಿಕೆ ಯಾವ್ಯಾವ ಮಾಡಬೇಕು ಅಂತ ಈ ಒಂದು ಇದರಲ್ಲಿ ತಾವು ಗಮನಿಸ್ಬೋದು ಇಲ್ಲಿ. ಸೊ ಇದರಲ್ಲಿ ಒಂದು ಶರನೂ ಸಹ ಹಾಕಲಾಗಿದೆ. ರಾಜ್ಯ ಪಠ್ಯಕ್ರಮ ಅನುಸರಿಸತಕ್ಕಂಥ ಎಲ್ಲ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೂ ಈ ರೀತಿಯಲ್ಲಿ ಏನು ಹೇಳಿದ್ದಾರೆ ಅಷ್ಟು ಶೇಕಡ ಪ್ರಮಾಣದಲ್ಲಿ ಪಾಠ ಹಂಚಿಕೆಯನ್ನು ಮಾಡಬೇಕು ಅನ್ನುವಂಥದ್ದು, ಪುನರಾವರ್ತನೆ ತರಗತಿಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಣೆಯನ್ನು ಕೊಡಲಾಗಿದೆ. ಸೊ ಈ ಒಂದು ಭಾಗದಲ್ಲಿ ಮಾಹ್ಯವಾರು ಶೈಕ್ಷಣಿಕ ಕಾರ್ಯಕ್ರಮಗಳ ಚಟುವಟಿಕೆಗಳ ಕಾರ್ಯಸೂಚಿ ಇದೆ. ಇಲ್ಲಿ ತಾವು ಗಮನಿಸ್ಬೋದು. ಇದು ವಿವರಣೆ ಕೊಟ್ಟಿದ್ದಾರೆ. ಅಲ್ಲಿ ಸ್ವಲ್ಪ ಇತ್ತು, ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ಮೇ ತಿಂಗಳಲ್ಲಿ ಏನೇನು ಮಾಡಬೇಕು, ಎಲ್ಲ ಶಾಲಾ ವೇಳಾಪಟ್ಟಿ, ಇದೆಲ್ಲ ಶಿಕ್ಷಕರ ವೇಳಾಪಟ್ಟಿ, ಶಾಲಾ ಅಭಿವೃದ್ಧಿ ಯೋಜನೆ ಇದೆಲ್ಲ ಆಗಿರುತ್ತೆ. ಆಗದೆ ಹೋದರೆ ಮಾಡ್ಕೊಳ್ತಕ್ಕಂಥದ್ದು ಶಾಲಾ ಶೈಕ್ಷಣಿಕ ಯೋಜನೆ, ಶಾಲಾ ಪಂಚಾಂಗ, ಶಾಲಾ ಪ್ರಾರಂಭೋತ್ಸವ, ಆಮೇಲೆ ಇದು ಮಕ್ಕಳ ಹಾಜರಾತಿ ವಹಿಗಳನ್ನು ಸಿದ್ಧಪಡಿಸ್ತಕ್ಕಂಥದ್ದು, ಪ್ರವಾಸ, ಕ್ರೀಡೆ, ಶೈಕ್ಷಣಿಕ ಸಂಘ ಇವೆಲ್ಲರಿಗೂ ಶಿಕ್ಷಕರಿಗೆ ಜವಾಬ್ದಾರಿ ಹಂಚಿಕೆ ಮಾಡ್ತಕ್ಕಂಥದ್ದು, ಮತ್ತು ದಾಖಲೆಗಳು ಏನಿದೆ ಇದೆಲ್ಲ ಸಮುದಾಯದೊತ್ತಿಗೆ ಸೇರಿ ಶಾಲಾ ಪ್ರಾರಂಭೋತ್ಸವದ ದಿನವೇ ಶಾಲೆಗೆ ಬರುವಂತೆ ಒಂದು ಶಾಲಾ ಹಬ್ಬ ಆಚರಿಸ್ತಕ್ಕಂಥದ್ದು ಇದೆಲ್ಲ ಮುಗಿದೋಗಿದೆ. ಶಾಲಾ ಪ್ರಾರಂಭೋತ್ಸವದ ಬಗ್ಗೆ 30 ಮೇ ತಿಂಗಳಲ್ಲಿದೆ. ಸೇತುಬಂಧ ಶಿಕ್ಷಣ ಮತ್ತು ಇದು ಶಾಲಾ ದಾಖಲಾತಿ ಆಂದೋಲನ 31 ಮೇಯಿಂದ 6 ಜೂನ್ವರೆಗೂ ಸಹ ಆಗಿದೆ. ಸೊ ಅದು ನಿರಂತರ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅದನ್ನು ನಾವು ಯಾವಾಗ ಬಂದ್ರೂ ಮಕ್ಕಳನ್ನ ದಾಖಲು ಮಾಡ್ಕೊಂಡು ಮಾಡೋವಂಥದ್ದು ಅವಾಗ. ಮತ್ತು ಜೂನ್ ತಿಂಗಳಲ್ಲಿ ವಿದ್ಯಾಪ್ರವೇಶ 1ನೇ ತರಗತಿಗೆ ಏನಿದೆ ಮತ್ತು ಸೇತುಬಂಧ, ಸೊ ಇದೆಲ್ಲವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಜೂನ್ ತಿಂಗಳಲ್ಲಿ. FLN ಅಡಿಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕಲಿಕಾಫಲಗಳನ್ನು ಒಳಗೊಂಡಂತೆ ಇಂದಿನ ತರಗತಿಯ ಕಲಿಕಾಫಲಗಳನ್ನು ಪೂರ್ವ ಪರೀಕ್ಷೆಯಲ್ಲಿ ಪರಿಗಣಿಸಿ ಇದನ್ನೆಲ್ಲ ನಾವು ಶಾಲೆಗಳಲ್ಲಿ ಈಗಾಗಲೇ ಮಾಡಲಾಗಿದೆ. ಮತ್ತು ಪುಸ್ತಕ ಪರಿಚಯ ಅವಧಿಗಳ ನಿರ್ವಹಣೆ ಮಕ್ಕಳನ್ನು ಅದು ಜೂನ್ 2ರಿಂದ ಜೂನ್ 6ರವರೆಗೆ ಈಗಾಗಲೇ ಮುಗಿದೋಗಿದೆ. ಸೊ ಇದನ್ನು ನಾವು ಸ್ವಲ್ಪ ಗಮನಿಸ್ಬಹುದು ಅಷ್ಟೇ. ಎಲ್ಲೆಲ್ಲಿ ಯಾರಾದರೂ ಮಾಡದೇ ಇರೋವಂಥದ್ದು ಇರೋಲ್ಲ, ಎಲ್ಲರೂ ಮಾಡಿರ್ತಾರೆ. ಇದನ್ನು ವಿವಿಧ ಕ್ಲಬ್ಗಳನ್ನು ರಚನೆ ಮಾಡ್ತಕ್ಕಂಥದ್ದು, ಅನೇಕ ಕ್ಲಬ್ಗಳು ತಾವು ಸ್ಲೈಡಲ್ಲಿ ನೋಡಬಹುದು. ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಗುರುತಿಸ್ತಕ್ಕಂಥದ್ದು, ಪ್ರಾಜೆಕ್ಟ್ ವರ್ಕ್ನ ಕೊಡುವಂಥದ್ದು, ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿ ಆಧರಿಸಿ 6 ಗುಂಪುಗಳನ್ನಾಗಿ ಮಾಡುವಂಥದ್ದು ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ. ವಿಷಯವಾರು ಶಿಕ್ಷಕರಿಗೆ ದತ್ತು ನೀಡುವಂಥದ್ದು, ಅಂದರೆ 6 ಗುಂಪುಗಳಲ್ಲಿ ನಾವು ಮಕ್ಕಳ ಒಂದು ಕಲಿಕಾ ಪ್ರಗತಿಯಲ್ಲಿ ಅವರನ್ನು ವರ್ಗೀಕರಣ ಮಾಡಿ ಅವ್ರಿಗಿದು ಅವ್ರನ್ನ ಬ್ರ್ಯಾಂಡ್ ಮಾಡಲಿಕ್ಕಲ್ಲ, ಅಂದರೆ ಅವನು ದಡ್ಡ ಜಾಣ ಅಂತೆ. ಭಾಳ ಮುಖ್ಯವಾಗಿ ಅವರಿಗೆ ಅಗತ್ಯವಾದ ಬೆಂಬಲ ಕೊಡಲಿಕ್ಕೆ ಈ ಗುಂಪುಗಳನ್ನು ರಚನೆ ಮಾಡುವಂಥದ್ದು ಮತ್ತು ಪ್ರಾಜೆಕ್ಟ್ ವರ್ಕ್ಸ್ನ ಸ್ಪರ್ಧಾತ್ಮಕವಾಗಿ ಕೊಡುವಂಥದ್ದು. ವಿಶ್ವ ಪರಿಸರ ದಿನಾಚರಣೆ, ಬಾಲಕಾರ್ಮಿಕ ದಿನಾಚರಣೆ ಇವೆಲ್ಲ ಮುಗಿಸಲಾಗಿದೆ. ಮತ್ತು ವಿದ್ಯಾಪ್ರವೇಶ ಚಟುವಟಿಕೆಗಳ ನಿರ್ವಹಣೆ, ಸೇತುಬಂಧ ಕಾರ್ಯಕ್ರಮ ಇದೆಲ್ಲ ಮುಗಿದಿದೆ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಈ ಸಾರಿ ಹೊಸದಾಗಿರೋದ್ರ ಬಗ್ಗೆ ಉಲ್ಲೇಖ ಇದೆ. CCE ಚಟುವಟಿಕೆ 1 ಈಗಾಗಲೇ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಮಾಡೋದ್ರ ಬಗ್ಗೆ ಇಲ್ಲಿ ಉಲ್ಲೇಖ ಇದೆ. ಅದನ್ನು ವಿವರಣೆಯನ್ನು ತಾವು ಸ್ಲೈಡಲ್ಲಿ ಗಮನಿಸ್ಬೋದು. ವಾರ್ಷಿಕ ಪಾಠ ಹಂಚಿಕೆ
ಜುಲೈ 1ನೇ ತಾರೀಕು ಪ್ರಾರಂಭ ಆಗುತ್ತಲ್ಲ ಅದ್ರ ಬಗ್ಗೆ ಇಲ್ಲಿ ಉಲ್ಲೇಖವನ್ನು ಕೊಡಲಾಗಿದೆ. ವಿದ್ಯಾರ್ಥಿಗಳಿಗೆ ಆಪ್ತ ಸಮಾಲೋಚನೆ ಬಹಳ ಮುಖ್ಯವಾಗಿ ಜುಲೈ ಮೊದಲ ವಾರದಲ್ಲಿ 4 ಜುಲೈನಿಂದ 9 ಜುಲೈವರೆಗೆ ಬಹಳ ಒಳ್ಳೆಯ ಒಂದು ಚಟುವಟಿಕೆ ಇದು. ತರಗತಿವಾರು ಆಪ್ತ ಸಮಾಲೋಚನಾ ವೇಳಾಪಟ್ಟಿ ನಿಗದಿಪಡಿಸಿ ತಮ್ಮ ದೈನಂದಿನ ವ್ಯಾಸಂಗಕ್ಕೆ ಪೂರಕ ಸಾಮಗ್ರಿಗಳಾದ ಪಠ್ಯಪುಸ್ತಕ, ನೋಟ್ಸ್, ಮನೆಗೆಲಸ, ಇತರೆ ಸಾಮಗ್ರಿಗಳನ್ನು ತರಗತಿ ವಿಷಯ ಶಿಕ್ಷಕರಿಗೆ ತೋರಿಸೋದು. ನೋಡಿ, ಇದನ್ನು ನಾವು ಅವಾಗವಾಗ ಗಮನಿಸ್ತಾ ಇದ್ದರೆ ಮಕ್ಕಳು ಟೆಕ್ಸ್ಟ್ ಬುಕ್ನ ಸರಿಯಾಗಿ ಉಪಯೋಗಿಸಿದಾರಾ ಇಲ್ವಾ, ನೋಟ್ಸನ್ನು ಬರೆದಿದ್ದಾರಾ ಇಲ್ವಾ, ಪಠ್ಯಪುಸ್ತಕ ಹೇಗೆ ಬಳಸ್ತಾ ಇದ್ದಾರೆ, ಅವೆಲ್ಲವನ್ನು ಕ್ಲಾಸ್ ವರ್ಕ್ ಹೇಗೆ ಮಾಡ್ತಾಯಿದ್ದಾರೆ, ಹೋಮ್ವರ್ಕ್ ಹೇಗೆ ಮಾಡ್ತಾಯಿದ್ದಾರೆ, ಅಲ್ಲಿ ಮಕ್ಕಳಿಗೆ ಸರಿಯಾದ ರೀತಿಯ ಹಿಮ್ಮಾಹಿತಿ ಫೀಡ್ಬ್ಯಾಕ್ ಕೊಡಬಹುದು. ಅದರಿಂದ ಎಷ್ಟೋ ಮಕ್ಕಳಿಗೆ ಪ್ರಗತಿಯಾಗುತ್ತೆ ಕಲಿಕೆಯಲ್ಲಿ. ಮತ್ತು ತರಗತಿ ವಿಷಯ ಶಿಕ್ಷಕರು ಪರಿಶೀಲಿಸಿ ಅವರ ಅಭ್ಯಾಸವನ್ನು ವೇಳಾಪಟ್ಟಿ, ಮನೆಯಲ್ಲಿ ಯಾವ ರೀತಿ ದಿನನಿತ್ಯ ಯಾವ ರೀತಿ ಅಭ್ಯಾಸ ಮಾಡಬೇಕು, ಮನೆಗೆಲಸ ಹೇಗೆ ಮಾಡಬೇಕು, ಮಾರ್ಗದರ್ಶನ ಕೊಡುವಂಥದ್ದು. ಮತ್ತು ಇದಕ್ಕೆ ಚೆಕ್ ಲಿಸ್ಟನ್ನು ಸಹ ಪ್ರತ್ಯೇಕವಾಗಿ ದಾಖಲಿಸ್ಕೊಳ್ತಕ್ಕಂಥದ್ದು. ಪೋಷಕರಿಗೂ ಸಹ ಇದರ ಬಗ್ಗೆ ಇದು ಮಾಡೋವಂಥದ್ದು. ಹೋಬಳಿ ಮಟ್ಟದ ಕ್ರೀಡಾಕೂಟ ಜುಲೈನಲ್ಲಿ ಇದೆ, 10ರಿಂದ 14 ವಿಶ್ವ ಜನಸಂಖ್ಯಾ ದಿನ. ಇದೆಲ್ಲ ಮುಗಿದೋಗಿದೆ. ಅನುಭವ ಹಂಚಿಕೆ ಕಾರ್ಯಾಗಾರ 15 ಜುಲೈ ಮತ್ತು 16 ಜುಲೈ. ಈಗ ಅದನ್ನು ಇದು ಬಹಳ ಒಳ್ಳೆಯ ಒಂದು ಚಟುವಟಿಕೆ. ಮುಖ್ಯ ಶಿಕ್ಷಕರು ತಮ್ಮ ಸಮೀಪದ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಆಯ್ದ ವಿಷಯಗಳ ಸಂಪನ್ಮೂಲ ಶಿಕ್ಷಕರನ್ನು ಪರಸ್ಪರ, ಈ ನಮ್ಮ ಶಾಲೆಯವರು ಇನ್ನೊಂದು ಶಾಲೆಗೆ ಹೋಗೋದು, ಆ ಶಾಲೆಯವರು ಈ ಶಾಲೆಗೆ ಬರೋದು, ಆ ಥರ ಮಾಡಿಕೊಂಡು ಕ್ಲಿಷ್ಟ ಬೋಧನಾಂಶಗಳನ್ನು ಕುರಿತು ಮಾರ್ಗದರ್ಶನ ಪಡೆಯುವಂಥ, ಇದಕ್ಕೆ ಕ್ವಾಲಿಟಿ ಸರ್ಕಲ್ಸ್ ಅಂತ ಕರಿತೀವಿ ನಾವು ಇದನ್ನು. ಅಂದರೆ ನಾವು ನಮ್ಮ ಸಂಪನ್ಮೂಲ ಶಿಕ್ಷಕರು ನಮ್ಮ ಹತ್ತಿರದ ಶಾಲೆಗಳಲ್ಲೇ ಇರ್ತಾರೆ. ನಮ್ಮ ಶಾಲೆಯಲ್ಲಿ ಒಂದು ಒಳ್ಳೆಯ ವಿಷಯದಲ್ಲಿ ಸಂಪನ್ಮೂಲ ಶಿಕ್ಷಕರಿರ್ಬೋದು, ಇನ್ನೊಂದು ಶಾಲೆಯಲ್ಲಿ ಇನ್ನೊಂದು ವಿಷಯಕ್ಕಿರಬಹುದು. ಆಗ ಹಂಚಿಕೆ ಮಾಡಿದಾಗ ಪರಸ್ಪರ ಲಾಭ ಆಗುತ್ತೆ. FA1 ಜುಲೈ 17ರಿಂದ ಜುಲೈ 25ರವರೆಗೆ ನಡೀತದೆ. ತಾಯಂದಿರ ಮತ್ತು ಪೋಷಕರ ಸಭೆ ಏನಿದೆ ಜುಲೈ 26. ನೋಡಿ, ಇದು ಎಲ್ಲ ಪೋಷಕರನ್ನು ಸೇರಿಸ್ತಕ್ಕಂಥದ್ದು. ಅವರಿಗೆ ಕಲಿಕಾ ಪ್ರಗತಿ ಮತ್ತು ಆಪ್ತ ಸಮಾಲೋಚನಾ ಅಂಶಗಳನ್ನು ಚರ್ಚಿಸ್ತಕ್ಕಂಥದ್ದು. ಉತ್ತರ ಪತ್ರಿಕೆಗಳನ್ನು, ಯೋಜನಾ ಕಾರ್ಯಗಳನ್ನು, CCE ಅಡಿ ನಿರ್ವಹಿಸಿದ ಚಟುವಟಿಕೆಗಳ ಪ್ರಗತಿಯನ್ನು ವಿದ್ಯಾರ್ಥಿಗಳಿಗೆ ಪೋಷಕರ ಸಮೂಹಗಳಲ್ಲಿ ನೀಡಿ ಚರ್ಚಿಸ್ತಕ್ಕಂಥದ್ದು. ಮಾದರಿ ಉತ್ತರ ಪತ್ರಿಕೆಗಳನ್ನು, ಚಟುವಟಿಕೆಗಳನ್ನು ಪ್ರದರ್ಶಿಸಿ ಪ್ರೇರೇಪಿಸ್ತಕ್ಕಂಥದ್ದು. ಕೃತಿ ಸಂಪುಟ ನಿರ್ವಹಿಸ್ತಕ್ಕಂಥದ್ದು. ತುಂಬ ಒಳ್ಳೆಯ ಒಂದು ಇದು. ಯಾಕೆಂದರೆ ನಾವು ಈಗಾಗಲೇ ಹಿಂದೆ ಹೇಳಿದ್ವಿ, ಆಪ್ತ ಸಮಾಲೋಚನೆ ನಾವೇನು ಮಾಡಿರ್ತಾರೆ ಮಕ್ಕಳಿಗೆ, ಅಲ್ಲೂ ಸಹ ನಾವು ಪೋಷಕರಿಗೆ ಹೇಳುವಂಥದ್ದು ಮಕ್ಕಳಿಗೆ. ಅಂದರೆ ಯಾವುದರಲ್ಲಿ ತುಂಬ ಚೆನ್ನಾಗಿದೆ ಮಗು, ಇನ್ಯಾವುದರಲ್ಲಿ ಇಂಪ್ರೂವ್ ಆಗಬೇಕು ಅನ್ನೋದು. ಇಲ್ಲಿ ಮಕ್ಕಳನ್ನು ಪೋಷಕರು ಎದುರಿಗೆ ಬೈಯೋದಕ್ಕಿಂತ ಅವ್ರಿಗೆ ಯಾವ ರೀತಿಯಲ್ಲಿ ಅವರನ್ನು ಹುರಿದುಂಬಿಸ್ಬೇಕು, ಯಾವ ವಿಷಯದಲ್ಲಿ ಚೆನ್ನಾಗಿದ್ದಾನೆ, ಧನಾತ್ಮಕವಾಗಿರೋ ಅಂಶಗಳನ್ನು ಉಲ್ಲೇಖಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಮತ್ತು ಅವರಿಗೆ ಚರ್ಚಿಸಿ ಹೇಗೆ ಅವರು ಬೆಂಬಲ ಕೊಡಬೇಕು ತಮ್ಮ ಮಕ್ಕಳಿಗೆ ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆ ಮಾಡುವಂಥದ್ದು. ಜುಲೈ 28ರಿಂದ 31 ಜುಲೈ CCE ಚಟುವಟಿಕೆ 2 ನಿರ್ವಹಿಸ್ತಕ್ಕಂಥದ್ದು. ಚಟುವಟಿಕೆ ಬ್ಯಾಂಕ್ ಇದೆಲ್ಲ ಇದೆ. ಆಯಾ ಮಾಹೆಯ ಬೋಧನಾಂಶಗಳ ಕಲಿಕಾ ಪ್ರಗತಿಯನ್ನು ಪುನರಾವರ್ತನೆಯೊಂದಿಗೆ ವಿಶ್ಲೇಷಿಸಿದಂತಾಗುತ್ತೆ. ಲೆಸನ್ ಬೇಸ್ಡ್ ಅಸೆಸ್ಮೆಂಟು ಸಹ ಬರುತ್ತಿಲ್ಲಿ. ಸಹಪಠ್ಯ ಚಟುವಟಿಕೆಗಳಲ್ಲಿ ತಾಲೂಕು ಮಟ್ಟದ ಚಿತ್ರಕಲಾ ಸ್ಪರ್ಧೆ, ವೃತ್ತಿ ಶಿಕ್ಷಣ ಕಲಿಕೋತ್ಸವ, ವಿಜ್ಞಾನಗೋಷ್ಠಿ ಇದೆಲ್ಲವೂ ಬರುತ್ತೆ. ರಾಷ್ಟ್ರೀಯ ಜನಸಂಖ್ಯಾ ದಿನ ಯೋಜನೆಯಡಿ ಶಾಲಾ ಹಂತದ ಚಟುವಟಿಕೆಗಳು. ಆಗಸ್ಟ್ ತಿಂಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಬಹಳ ಮುಖ್ಯವಾದಂಥ ಒಂದು ಚಟುವಟಿಕೆ ನಮ್ಮ ಶಾಲೆಗಳಲ್ಲಿ. ಆಗಸ್ಟ್ ಮೊದಲ ವಾರದಿಂದಲೇ ಸಾಕಷ್ಟು ತಯಾರಿ ನಡೆಯುತ್ತೆ. ಆಗಸ್ಟ್ 16ರಿಂದ 30ರವರೆಗೆ ಗುರುಸ್ಪಂದನ ಕಾರ್ಯಕ್ರಮ. ಅಂದರೆ ಶಿಕ್ಷಕರ ಒಂದು ಏನು ಸೇವಾ ಸೌಲಭ್ಯಗಳ ಇತ್ಯರ್ಥಕ್ಕೆ ಸೇವಾ ಅದಾಲತ್ ಮಾಡುವಂಥದ್ದು, ಗುರುಸ್ಪಂದನೆ ಮಾಡಿ ಸ್ಥಳದಲ್ಲಿ ಅವರ ಕುಂದುಕೊರತೆಗಳನ್ನು ನಿವಾರಣೆ ಮಾಡಿ ಅರ್ಥಪೂರ್ಣವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಕ್ಕಂಥದ್ದು. ಮತ್ತು ಇಲ್ಲಿ ಆಗಸ್ಟ್ 19ರಿಂದ 20ರವರೆಗೆ ತಾಲೂಕು ಮಟ್ಟದ ಕ್ರೀಡಾಕೂಟ FA2 ನಡೆಯುತ್ತೆ. ರಾಷ್ಟ್ರೀಯ ಸದ್ಭಾವನಾ ದಿನಾಚರಣೆ ಆಗಸ್ಟ್ 20. ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನ. ಪ್ರಾರ್ಥನಾ ಸಮಯವನ್ನು ಬಳಸಿಕೊಂಡು ರಾಷ್ಟ್ರೀಯ ಕ್ರೀಡಾ ದಿನದ ಮಹತ್ವವನ್ನು ತಿಳಿಸ್ತಕ್ಕಂಥದ್ದು. ಆಗಸ್ಟ್ 29ರಿಂದ 30 CCE ಚಟುವಟಿಕೆ 3 ಪ್ರಾಜೆಕ್ಟ್ ವರ್ಕನ್ನು ಮಾಡುವಂಥದ್ದು. ಚಟುವಟಿಕೆ ಬ್ಯಾಂಕನ್ನು ಸಹ ಅನುಬಂಧಿಸಿದ್ದೀವಿ ಅಂತ ಹೇಳಲಾಗಿದೆ. ಸಹಪಠ್ಯ ಚಟುವಟಿಕೆಯನ್ನು ನಿರ್ವಹಣೆ ಮಾಡುವಂಥದ್ದು. ಸೆಪ್ಟೆಂಬರ್ ತಿಂಗಳಲ್ಲಿ ಸಹ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇರುತ್ತೆ. ಶಿಕ್ಷಕರ ದಿನಾಚರಣೆ ಬರುತ್ತೆ ಸೆಪ್ಟೆಂಬರ್ 5, ನಮಗೆಲ್ಲ ಗೊತ್ತಿದೆ. ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಸೆಪ್ಟೆಂಬರ್ 8 ಏನಿದೆ. ಮಕ್ಕಳಿಗೂ ಸಹ ಅದರ ಸಾಕ್ಷರತಾ ಪ್ರಮಾಣ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ನಮ್ಮ ಜಿಲ್ಲೆ, ತಾಲೂಕು, ರಾಜ್ಯ, ರಾಷ್ಟ್ರ ಯಾವ ರೀತಿಯಲ್ಲಿ ಸಾಕ್ಷರತೆಯನ್ನು ಅರಿವು ಮೂಡಿಸ್ಬೇಕು ಅನ್ನೋವಂಥದ್ದು, ವಿದ್ಯಾರ್ಥಿಗಳನ್ನು ಸಹ ತೊಡಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಇದೆ. ಅಲ್ಲಿ ವಿದ್ಯಾರ್ಥಿಗಳಿಂದ ಅನಕ್ಷರಸ್ಥರನ್ನು ಸಾಕ್ಷರನಾಗಿ ಮಾಡಿಸೋದ್ರ ಬಗ್ಗೆಯೂ ಸಹ ಉಲ್ಲೇಖ ಇದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಕನ್ನಡ ನಾಡಿನ ಹೆಮ್ಮೆ ಸರ್ ಎಂ ವಿಶ್ವೇಶ್ವರಯ್ಯನವರು ಇಂಜಿನಿಯರ್ಸ್ ದಿನ ಅಂತಲೂ ಕರೀತಾರೆ. ಸೆಪ್ಟೆಂಬರ್ 15 ಏನಿದೆ
ಅವರ ದಿನಾಚರಣೆಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ನಾಡಿಗೆ ನೀಡಿರ್ತಕ್ಕಂಥ ಮಹತ್ತರ ಕೊಡುಗೆಗಳೇನಿದ್ದಾವೆ ಅವರ ವ್ಯಕ್ತಿತ್ವದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸ್ತಕ್ಕಂಥದ್ದು ವಿಶ್ವ ಓಝೋನ್ ದಿನಾಚರಣೆ ಸೆಪ್ಟೆಂಬರ್ 16 ಮತ್ತು ಸೆಪ್ಟೆಂಬರ್ 12ರಿಂದ 18 SA1 ನಡೆಯುತ್ತೆ. CCE ಚಟುವಟಿಕೆ 4 ನಡೆಯುತ್ತೆ. ಸೊ ನೋಡಿ, SA1ನಲ್ಲಿ ದಿನಾಂಕ 16/6ರಿಂದ 11/9 ಎಲ್ಲ ಬೋಧನಾಂಶಗಳನ್ನು ಆಧರಿಸಿ 1ರಿಂದ 9ನೇ ತರಗತಿಗಳ ಎಲ್ಲ ವಿದ್ಯಾರ್ಥಿಗಳಿಗೆ ನಿರ್ವಹಿಸಬೇಕಾಗತ್ತೆ. SSLC ವಿದ್ಯಾರ್ಥಿಗಳಿಗೆ 16/6ರಿಂದ 11/9 ಬೋಧನಾಂಶವನ್ನು ಆಧರಿಸಿ ಅರ್ಧ ವಾರ್ಷಿಕ ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ರ ಬಗ್ಗೆ ಉಲ್ಲೇಖ ಇದೆ. CCE ಚಟುವಟಿಕೆ 4 ನಿರ್ವಹಣೆ ಮಾಡ್ತಕ್ಕಂಥದ್ದು. ದಸರೆ ರಜೆ ಈ ಸಾರಿ ಸ್ವಲ್ಪ ಬೇಗ ಬಂದಿದೆ. ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 7ರವರೆಗೆ ಇದೆ ದಸರಾ ರಜೆಯಲ್ಲಿನ ಶೈಕ್ಷಣಿಕ ಚಟುವಟಿಕೆ ಕುರಿತು ಅಧ್ಯಯನ ಮಾಡಿಕೊಳ್ಳಲು ಸೂಚಿಸುವುದು. ಇಲ್ಲೊಂದು ವೇಳಾಪಟ್ಟಿನ ಸಹ ಕೊಡ್ಬೋದು. ರಜೆಯಲ್ಲಿ ಏನೇನು ಮಾಡ್ಬೋದು, ರಜೆಯನ್ನು ಅವರು ಮೋಜಿನ ಜೊತೆ ಕಳೆಯೋದ್ರ ಜೊತೆಗೆ ಶೈಕ್ಷಣಿಕವಾಗಿ ಮಕ್ಕಳು ಏನೇನು ಮಾಡಬೇಕು ಮತ್ತು ಪೋಷಕರು ಯಾವ ರೀತಿಯಲ್ಲಿ ಅವರಿಗೆ ಸಕ್ರಿಯರಾಗಬೇಕು ಅನ್ನೋದ್ರ ಬಗ್ಗೆಯೂ ಸಹ ಇಲ್ಲಿ ಮಕ್ಕಳಿಗೆ ಒಂದು ತಿಳಿಯಪಡಿಸಬಹುದು. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನಾಚರಣೆ ಆಚರಣೆಗಳು ತಿಳಿಸಿ, ಯಾಕಂದರೆ ಅಲ್ಲಿ ಮಧ್ಯದಲ್ಲಿ ಬರುತ್ತೆ, ಇಲ್ಲಿ ರಜಾ ಆದ ಮಧ್ಯದಲ್ಲಿ ಅವಾಗ ಬರಬೇಕಾಗತ್ತೆ ಮಕ್ಕಳು. 29ರಿಂದ 7-10ರವರೆಗೆ ರಜೆಯನ್ನು ನೀಡುವುದು, ಅಂದರೆ ಮಧ್ಯದಲ್ಲಿ ಬರಬೇಕಾಗತ್ತೆ. ಅಲ್ಲಿ ಮಹಾತ್ಮ ಗಾಂಧೀಜಿ ದಿನಾಚರಣೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ದಿನಾಚರಣೆಯನ್ನು ಶಾಲೆಯಲ್ಲಿ ಹಾಜರಿರಬೇಕಾಗತ್ತೆ. ಅಕ್ಟೋಬರ್ ತಿಂಗಳು ಅದರಲ್ಲಿ ಅದು ಈಗಾಗಲೇ ಹೇಳಿದ್ದೀವಿ. ಅಕ್ಟೋಬರ್ 8ರಿಂದ 31ರವರೆಗೆ 2ನೇ ಅವಧಿ ಪ್ರಾರಂಭ ಆಗುತ್ತೆ, ಸೆಕೆಂಡ್ ಟರ್ಮ್ ಶುರುವಾಗುತ್ತೆ. ಲೆಸನ್ ಬೇಸ್ಡ್ ಅಸೆಸ್ಮೆಂಟು. ಮಹರ್ಷಿ ವಾಲ್ಮೀಕಿ ಜಯಂತಿ ಅಕ್ಟೋಬರ್ 7. ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅಕ್ಟೋಬರ್ 29. ಈ ಎಲ್ಲ ಜಯಂತಿಗಳಲ್ಲಿ ಮಕ್ಕಳಿಗೆ ನಮ್ಮ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಮತ್ತು ಕಲಿಕೆಯಲ್ಲಿ ಮುಂದಿರ್ತಕ್ಕಂಥ ಮಕ್ಕಳು ಇಬ್ಬರಿಗೂ ಸಮಾನ ಅವಕಾಶಗಳನ್ನು ಕೊಡಬೇಕಾಗತ್ತೆ. ಆಯಾ ಮಹನೀಯರ ಜಯಂತಿಯ ದಿನದಂದು ಮಹರ್ಷಿ ವಾಲ್ಮೀಕಿ ಅವರು ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಬಸವಣ್ಣನವರು, ಆಯಾ ಜಯಂತಿಗಳ ದಿವಸ ಅವರ ಜೀವನ ಮತ್ತು ಸಾಧನೆಗಳ ಬಗ್ಗೆ ಮಕ್ಕಳು ಮಾತನಾಡಲಿಕ್ಕೆ, ಅದಕ್ಕಿಂತ ಪೂರ್ವದಲ್ಲಿ ಬೇಕಾದರೆ ಎಸ್ಸೆ ಟೈಪನ್ನು ಸಹ ಬರೆಸಿ ಅವರಿಗೆ ಬರವಣಿಗೆ ಮತ್ತು ಭಾಷಣ, ಅಂದರೆ ಅವರಿಗೆ ಮೌಖಿಕ ಭಾಷಾ ಅಭಿವೃದ್ಧಿಗೂ ಸಹ ನಾವು ಒತ್ತನ್ನು ಕೊಡಲಿಕ್ಕೆ ಮಾಡಬಹುದು. ಜಿಲ್ಲಾ ಮಟ್ಟದ ಕ್ರೀಡಾಕೂಟನೂ ಸಹ ಅಕ್ಟೋಬರ್ 27-28 ನಡೀತದೆ. ಮೊದಲನೇ ಸಮುದಾಯದ ಶಾಲೆ ತಾಯಂದಿರ ಪೋಷಕರ ಸಭೆ ಏನಿದೆ, ಪ್ರಾಥಮಿಕ ಶಾಲಾ ವಿಭಾಗದ್ದು ಮತ್ತು ಪ್ರೌಢಶಾಲಾ ವಿಭಾಗದ್ದು ಓಪನ್ ಹೌಸ್ ಅಕ್ಟೋಬರ್ 30 ಪ್ರಾಥಮಿಕ, ಅಕ್ಟೋಬರ್ 31 ಪ್ರೌಢ. ಸೊ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೃತಿ ಸಂಪುಟ ರಚನೆ ಮಾಡ್ಕೊಳ್ತಕ್ಕಂಥದ್ದು, ಫಲಿತಾಂಶ ಪಟ್ಟಿ ಸಿದ್ಧ ಮಾಡಿ SDMC ಅಧ್ಯಕ್ಷರು, ಸದಸ್ಯರು ಅವ್ರನ್ನ ಎಲ್ಲ ತೊಡಗಿಸ್ಕೊಳ್ತಕ್ಕಂಥದ್ದು. FA1, FA2, SA1 ಮತ್ತು CCAD ಭಾಗ 2ರಲ್ಲಿ ಪ್ರಗತಿ ಸಂಗ್ರಹಿಸಿಟ್ಕೊಂಡು ವಿವರಿಸ್ತಕ್ಕಂಥದ್ದು. ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು SDMC ಸಮ್ಮುಖದಲ್ಲಿ ಶಾಲೆಯ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶದ ಬಗ್ಗೆ ಚರ್ಚಿಸ್ತಕ್ಕಂಥದ್ದು. ಪೋಷಕರ ಪ್ರತ್ಯೇಕ ಸಭೆ ನಡೆಸಿ ಮಕ್ಕಳಿಗೆ ಕಲಿಕೆಗೆ ಪೂರಕವಾದ ಕಲಿಕಾ ವಾತಾವರಣವನ್ನು ನೀಡುವಂತೆ ಮನವೊಲಿಸ್ತಕ್ಕಂಥದ್ದು. ಸೂಕ್ತ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೇರಣಾತ್ಮಕ ಅವಧಿ ಓಪನ್ ಹೌಸ್ ಪ್ರೋಗ್ರಾಮ್, ಅಂದರೆ ತುಂಬ ಒಳ್ಳೆಯ ಒಂದು ಭಾಷಣಕಾರರು ಸಂವಾದವನ್ನು ಮಾಡುವಂಥದ್ದು. ಭಾಷಣದ ಪ್ರೇರಣಾತ್ಮಕ ಉಪನ್ಯಾಸದ ಜೊತೆಗೆ ಪ್ರೇರಣಾತ್ಮಕ ಸಂವಾದ ಬಹಳ ಒಳ್ಳೆಯದು ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಮಕ್ಕಳನ್ನು ತೊಡಗಿಸಿಕೊಂಡು ಅವರಲ್ಲಿ ಒಂದು ಜೀವನದ ಗುರಿಗಳು ಮತ್ತು ಮಹನೀಯರ ಸಾಧನೆಗಳು ಈ ರೀತಿಯಲ್ಲಿ ಎಲ್ಲವನ್ನು ಹೇಳಿ ಅವರಿಗೆ ಪ್ರೋತ್ಸಾಹಿಸ್ತಕ್ಕಂಥದ್ದು ಮತ್ತು ಪೋಷಕರಿಗೂ ಸಹ ಪ್ರೋತ್ಸಾಹಿಸ್ತಕ್ಕಂಥದ್ದು. ರಾಷ್ಟ್ರೀಯ ಸಂಕಲ್ಪ ದಿನ ಅಕ್ಟೋಬರ್ 31ರಂದು ಮಾಡುವಂಥದ್ದು ಮತ್ತು ಸಹಪಾಠಿ ಚಟುವಟಿಕೆಗಳ ಬಗ್ಗೆ ಸಹ ಇದೆ. ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಇದೆಲ್ಲವೂ ಸಹ ಇದೆ. ನವಂಬರ್ 1 ಕನ್ನಡ ರಾಜ್ಯೋತ್ಸವ, ಆಮೇಲೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ನವಂಬರ್ 4ರಿಂದ 6, ಆಮೇಲೆ ಕನಕದಾಸ ಜಯಂತಿ ನವಂಬರ್ 8, ರಾಷ್ಟ್ರೀಯ ಶಿಕ್ಷಣ ದಿನ ಮೌಲಾನಾ ಅಬುಲ್ ಕಲಾಂ ಆಜಾದ್ರವರ ಜನ್ಮದಿನ ಏನಿದೆ ರಾಷ್ಟ್ರೀಯ ಶಿಕ್ಷಣ ದಿನ ನವಂಬರ್ 11. ಈ ಎಲ್ಲ ಮಹನೀಯರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೀನಿ. ನವಂಬರ್ 12-13 ರಾಜ್ಯ ಮಟ್ಟದ ಕ್ರೀಡಾಕೂಟ. ನವಂಬರ್ 14 ನಮ್ಮ ದೇಶದ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರ ಜನ್ಮದಿನಾಚರಣೆ ಇದೆ. ಮಕ್ಕಳ ದಿನಾಚರಣೆಯನ್ನು ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು, ಮಕ್ಕಳ ಅಭಿವ್ಯಕ್ತಿ ಮತ್ತು ಭಾಗವಹಿಸುವಿಕೆಗೆ ಪೂರಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಕ್ಕಂಥದ್ದು. ನವಂಬರ್ 19 ಮತ್ತು 25ರವರೆಗೆ ರಾಷ್ಟ್ರೀಯ ಭಾವೈಕ್ಯತಾ ಸಪ್ತಾಹವನ್ನು ಮಾಡುವಂಥದ್ದು, ರಾಷ್ಟ್ರೀಯ ಭಾವೈಕ್ಯತೆ ಕಾರ್ಯಕ್ರಮ ಸಪ್ತಾಹ ಮಹತ್ವ ಮಾಡುವಂಥದ್ದು. ನವಂಬರ್ 24ರಿಂದ 26ರವರೆಗೆ 3ನೇ ರೂಪಣಾತ್ಮಕ FA3 ಮಾಡುವಂಥದ್ದು. ಸಂವಿಧಾನ ದಿನಾಚರಣೆ ನವಂಬರ್ 26
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸ್ತಕ್ಕಂಥದ್ದು, ಸಂವಿಧಾನದ ಪ್ರಾಮುಖ್ಯತೆ, ನಾಗರಿಕರ ಹಕ್ಕುಗಳು, ಜವಾಬ್ದಾರಿಗಳ ಬಗ್ಗೆ ಇದು ಮಾಡೋವಂಥದ್ದು. ನವಂಬರ್ 27ರಿಂದ 29ರವರೆಗೆ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ. ನವಂಬರ್ 28, 29 CCE ಚಟುವಟಿಕೆ 5 ನಿರ್ವಹಿಸ್ತಕ್ಕಂಥದ್ದು. ಸಹಪಠ್ಯ ಚಟುವಟಿಕೆಗಳ ಅಡಿ ವಿಭಾಗ, ರಾಜ್ಯ ಮಟ್ಟದ ಕ್ರೀಡಾಕೂಟ, ಚಿತ್ರಕಲಾ ಸ್ಪರ್ಧೆ, ವೃತ್ತಿ ಶಿಕ್ಷಣ ಇದೆಲ್ಲ ಸಹ ಬರುತ್ತೆ. NPP ರಾಷ್ಟ್ರೀಯ ಜನಸಂಖ್ಯೆ ಯೋಜನೆ ಅಡಿ ರಾಜ್ಯ ಮಟ್ಟದ ಸ್ಪರ್ಧಾ ಚಟುವಟಿಕೆಯೂ ನಡೀತದೆ. ಡಿಸೆಂಬರ್ 1 ಏನಿದೆ ವಿಶ್ವ ಏಡ್ಸ್ ದಿನಾಚರಣೆ. ಡಿಸೆಂಬರ್ 1ರಿಂದ 31ರವರೆಗಿನ ವಾರ್ಷಿಕ ಪಾಠ ಹಂಚಿಕೆಯಂತೆ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ವಿಶ್ವ ವಿಕಲಚೇತನರ ದಿನಾಚರಣೆ ಡಿಸೆಂಬರ್ 3. ಡಿಸೆಂಬರ್ 12ರಿಂದ 13 ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ. ರಾಷ್ಟ್ರೀಯ ಗಣಿತ ದಿನ, ರಾಮಾನುಜಂ ರವರ ಹೆಮ್ಮೆಯ ನಮ್ಮ ಭಾರತದ ಗಣಿತಶಾಸ್ತ್ರಜ್ಞ ಅವರ ಜನ್ಮದಿನ, ರಾಷ್ಟ್ರೀಯ ಗಣಿತ ದಿನ ಡಿಸೆಂಬರ್ 22. ಮೆಟ್ರಿಕ್ ಮೇಳ, ನಿತ್ಯ ಜೀವನದಲ್ಲಿ ಗಣಿತದ ಬಳಕೆ, ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಇವೆಲ್ಲರ ಬಗ್ಗೆ ವಿಚಾರಗೋಷ್ಠಿ, ಚರ್ಚಾ ಸ್ಪರ್ಧೆ ಏರ್ಪಡಿಸ್ತಕ್ಕಂಥದ್ದು. ಡಿಸೆಂಬರ್ 26 ಅಣುಕು ಸಂಸತ್ ಸ್ಪರ್ಧೆ. ಡಿಸೆಂಬರ್ 27ರಿಂದ ಜನವರಿ 2ರವರೆಗೆ ಸ್ಪಂದನ ಕಾರ್ಯಕ್ರಮ. ಕ್ಲಸ್ಟರ್, ತಾಲೂಕು, ಜಿಲ್ಲಾವಾರು ಖಾಸಗಿ ಶಾಲೆಗಳ ಸಂಖ್ಯೆಗಳೊಳಗೆ ಸಭೆಗಳನ್ನು ಆಯೋಜಿಸಿ ಖಾಸಗಿ ಶಾಲೆಗಳ ಆಡಳಿತಾತ್ಮಕ ಸೇವೆಗಳ ಅದಾಲತ್. ನೋಡಿ, ಇದು ಖಾಸಗಿ ಶಾಲೆಗಳಿಗೆ ಒಂದು ಸ್ಪಂದನ ಕಾರ್ಯಕ್ರಮ ಅಂತ ವಿಶೇಷವಾಗಿ ಮಾಡಿರೋವಂಥದ್ದು. CCE ಚಟುವಟಿಕೆ 6 ಡಿಸೆಂಬರ್ 31. ಶಾಲಾ ವಾರ್ಷಿಕೋತ್ಸವ ಮತ್ತು ಶೈಕ್ಷಣಿಕ ಪ್ರವಾಸಗಳನ್ನು ಡಿಸೆಂಬರ್ 1ರಿಂದ 31 ಒಳಗಡೆ ಮಾಡಬೇಕು ಅಂತ ಸೂಚನೆ ಇದೆ. ಸಹಪಠ್ಯ ಚಟುವಟಿಕೆಗಳಡಿ ಪ್ರತಿಭಾ ಕಾರಂಜಿ, ಯುವ ಸಂಸತ್ ಕಾರ್ಯಕ್ರಮ ಯೋಜನೆ, ರಾಷ್ಟ್ರೀಯ ಜನಸಂಖ್ಯಾ ಯೋಜನೆಯಡಿ ರಾಷ್ಟ್ರಮಟ್ಟದ ಸ್ಪರ್ಧಾ ಚಟುವಟಿಕೆ. ಜನವರಿ 1ರಿಂದ ಜನವರಿ 15ರವರೆಗೆ ಏನಿದೆ ವಾರ್ಷಿಕ ಪಾಠ ಹಂಚಿಕೆಯಂತೆ ಪಠ್ಯಪರೀಕ್ಷೆ ನಿರ್ವಹಣೆ ಮಾಡುವಂಥದ್ದು. ಮಾತೆ ಸಾವಿತ್ರಿ ಬಾಯಿ ಪುಲೆ ಅವರ ಜನ್ಮದಿನಾಚರಣೆ ಜನವರಿ 3. ಜನವರಿ 6ರಿಂದ ಜನವರಿ 7ರವರೆಗೆ ಅನುಭವ ಹಂಚಿಕೆ ಕಾರ್ಯಾಗಾರ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಹತ್ತಿರದ ಶಾಲೆಗಳಲ್ಲಿ ಇದು ಮಾಡೋವಂಥದ್ದು. ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆ ಜನವರಿ 12. ಆಪ್ತ ಸಮಾಲೋಚನೆ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಸೆಕೆಂಡ್ ಟರ್ಮಲ್ಲಿ ಜನವರಿ 13ರಿಂದ ಜನವರಿ 16ರವರೆಗೆ. ಇದ್ರ ಬಗ್ಗೆ ಬಹಳ ಮುಖ್ಯವಾಗಿರುವಂಥದ್ದು ಇದು. FA4 ಜನವರಿ 19ರಿಂದ ಜನವರಿ 21ರವರೆಗೆ ಮಾಡುವಂಥದ್ದು. ರಾಷ್ಟ್ರೀಯ ಮತದಾರರ ದಿನಾಚರಣೆ, ನ್ಯಾಷನಲ್ ವೋಟರ್ಸ್ ಡೇ ಜನವರಿ 25. ELC ಕ್ಲಬ್ಗಳು, ಎಲೆಕ್ಟ್ರೋ ಲಿಟ್ರಸಿ ಕ್ಲಬ್ಸ್ ಇದೆ ನಮ್ಮಲ್ಲಿ. ಮಕ್ಕಳಿಗೆ ಮತದಾನದ ಮಹತ್ವದ ಬಗ್ಗೆ ತಿಳಿಸ್ತಕ್ಕಂಥದ್ದು. ಗಣರಾಜ್ಯೋತ್ಸವ ದಿನಾಚರಣೆ ಜನವರಿ 26ರಂದು. SSLC ವಿದ್ಯಾರ್ಥಿಗಳಿಗೆ ಸರಣಿ ಪರೀಕ್ಷೆ ಜನವರಿ 27ರಿಂದ ಜನವರಿ 31ರವರೆಗೆ. ಸೊ ಅವರಿಗೆ ಸ್ಥಳೀಯ ಸರಣಿ ಪರೀಕ್ಷೆಗಳನ್ನು ನಿರ್ವಹಣೆ ಮಾಡಿ ಮೌಲ್ಯಾಂಕನದ ವಿಶ್ಲೇಷಣೆ ಮಾಡಬೇಕು. ಇತರೆ ತರಗತಿಗಳಿಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ಮಾಡೋವಂಥದ್ದು. ಜನವರಿ 30 ಮಹಾತ್ಮ ಗಾಂಧೀಜಿಯವರ ಒಂದು ಹುತಾತ್ಮರಾದ ದಿನ ಏನಿದೆ, ಅವತ್ತಿನ ದಿವಸ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅವಧಾತ್ಯ ಧ್ಯೇಯದ ಬಗ್ಗೆ ತಿಳಿಸ್ತಕ್ಕಂಥದ್ದು. ಮತ್ತು ಪೋಷಕರ ದಿನಾಚರಣೆಯೂ ಸಹ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿ, ಆಪ್ತ ಸಮಾಲೋಚನಾಂಶಗಳನ್ನು ಚರ್ಚಿಸ್ತಕ್ಕಂಥದ್ದು. ಉತ್ತರ ಪತ್ರಿಕೆಗಳನ್ನು, ಯೋಜನಾ ಕಾರ್ಯಗಳನ್ನು ವಿದ್ಯಾರ್ಥಿಗಳಿಗೆ ನೀಡತಕ್ಕಂಥದ್ದು. CCE ಚಟುವಟಿಕೆ 7 ಸಹ ಆಗಲೇ ಬರುತ್ತೆ. ಫೆಬ್ರವರಿ 1ರಿಂದ 25ರವರೆಗೆ ಪಠ್ಯವಸ್ತುವಿನ ನಿರ್ವಹಣೆ. ಫೆಬ್ರವರಿ 2ರಿಂದ ಫೆಬ್ರವರಿ 25ರವರೆಗೆ ವಿದ್ಯಾರ್ಥಿಗಳಿಗೆ, SSLC ವಿದ್ಯಾರ್ಥಿಗಳಿಗೆ ಸರಣಿ ಪರೀಕ್ಷೆ ಮಾಡುವಂಥದ್ದು. CCE ಚಟುವಟಿಕೆ 8 ಫೆಬ್ರವರಿ 27, 28. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ, ಸರ್ CV ರಾಮನ್ ರವರ ಜನ್ಮದಿನಾಚರಣೆ ಏನಿದೆ, ವಿಜ್ಞಾನ ಕ್ಷೇತ್ರಕ್ಕೆ ಅವರು ನೀಡಿರತಕ್ಕಂಥ ಕೊಡುಗೆ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು. ವೈಜ್ಞಾನಿಕ ಚಟುವಟಿಕೆಗಳನ್ನು, ವಸ್ತು ಪ್ರದರ್ಶನ ಇವುಗಳನ್ನು ಅರ್ಥಪೂರ್ಣವಾಗಿ ಆಚರಿಸ್ತಕ್ಕಂಥದ್ದು. ಮಾರ್ಚ್ 6ರಿಂದ 12ರವರೆಗೆ SSLC ಪೂರ್ವಸಿದ್ಧತಾ ಪರೀಕ್ಷೆಗಳನ್ನು ಕೈಗೊಳ್ತಕ್ಕಂಥದ್ದು. ಮಾರ್ಚ್ 1ರಿಂದ ಮಾರ್ಚ್ 8ರವರೆಗೆ ಪುನರಾವರ್ತನೆಯನ್ನು ಮಾಡುವಂಥದ್ದು. ವಿಶ್ವ ಮಹಿಳಾ ದಿನಾಚರಣೆ ಮಾರ್ಚ್ 8. 24 ಮಾರ್ಚಿಂದ 31 ಮಾರ್ಚ್ವರೆಗೆ ಶಾಲಾ ಹಂತದಲ್ಲಿ 1ರಿಂದ 9ನೇ ತರಗತಿವರೆಗೆ SA2 ನಿರ್ವಹಣೆ ಮಾಡುವಂಥದ್ದು. ಮತ್ತು SSLC ವಾರ್ಷಿಕ ಪರೀಕ್ಷೆ ಮಾರ್ಚ್ 25ರಿಂದ ಏಪ್ರಿಲ್ 7ರವರೆಗೆ. ಸೊ ದಿನಾಂಕಗಳನ್ನು ಪರೀಕ್ಷಾ ಮಂಡಳಿ ಅವರು ದಿನಾಂಕ ನಿಗದಿ ಮಾಡ್ತಾರೆ. ಏಪ್ರಿಲ್ 2026 ಏನಿದೆ, ಏಪ್ರಿಲ್ 1ರಿಂದ ಏಪ್ರಿಲ್ 4ರವರೆಗೆ ಸಮಗ್ರ ಸಂಕಲನಾತ್ಮಕ ಮೌಲ್ಯಮಾಪನ. ಸೊ SA2 ಮೌಲ್ಯಮಾಪನ ಕಾರ್ಯವನ್ನು ಪೂರ್ಣಗೊಳಿಸಿದ ನಂತರ ಸಮಗ್ರವಾಗಿ ಫಲಿತಾಂಶ ಕ್ರೋಢೀಕರಿಸಿ ಫಲಿತಾಂಶ ಪ್ರಕಟಣೆಗೆ 2ನೇ ಸಮುದಾಯದ ಶಾಲೆ ವೇಳೆಗೆ ಶೈಕ್ಷಣಿಕ ಪ್ರಗತಿ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ತಕ್ಕಂಥದ್ದು. 8ರಿಂದ 9ನೇ ತರಗತಿಗೆ ವಾರ್ಷಿಕ ಪಠ್ಯವಸ್ತುವನ್ನು ಪರಿಗಣಿಸ್ತಕ್ಕಂಥದ್ದು. ಏಪ್ರಿಲ್ 5ರಿಂದ ಏಪ್ರಿಲ್ 7ರವರೆಗೆ 1ರಿಂದ 9ನೇ ತರಗತಿಗಳ ಫಲಿತಾಂಶ ಸಿದ್ಧಪಡಿಸ್ತಕ್ಕಂಥದ್ದು. ವಿಶ್ವ ಆರೋಗ್ಯ ದಿನಾಚರಣೆ ಏಪ್ರಿಲ್ 7 ಆಚರಿಸ್ತಕ್ಕಂಥದ್ದು. 2ನೇ ಸಮುದಾಯದ ಶಾಲಾ ಕಾರ್ಯಕ್ರಮ ಪ್ರಾಥಮಿಕ ಶಾಲಾ ವಿಭಾಗ ಏಪ್ರಿಲ್ 8.
ಸೊ ಇದ್ರ ಬಗ್ಗೆ ಸೂಚನೆಗಳನ್ನು ಕೊಡಲಾಗಿದೆ ಹೇಗೆ ಮಾಡಬೇಕು ಅಂತೇಳಿ. ಎರಡನೇ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಪ್ರೌಢಶಾಲೆಗಳಿಗೆ ಏಪ್ರಿಲ್ 9, 8-9 ಫಲಿತಾಂಶ ಘೋಷಣೆ ಮಾಡುವಂಥದ್ದು ಮತ್ತು ಅಲ್ಲಿ ಪೋಷಕರನ್ನು ಸಹ ಅಲ್ಲಿ ಹಾಜರಿರುವಂತೆ ಮಾಡಿ ವಿದ್ಯಾರ್ಥಿಗಳಿಗೆ ಫಲಿತಾಂಶನ ತಿಳಿಸ್ತಕ್ಕಂಥದ್ದು. ಶೈಕ್ಷಣಿಕ ಶಾಲಾ ಪ್ರಾರಂಭದ ದಿನದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭವಾಗೋದ್ರ ಬಗ್ಗೆ ಪೋಷಕರಿಗೆ ತಿಳಿಸ್ತಕ್ಕಂಥದ್ದು. ಮಹಾವೀರ ಜಯಂತಿ ಏಪ್ರಿಲ್ 10, ಏಪ್ರಿಲ್ 14 ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ. ಸೊ ಇದರಲ್ಲಿ ಸಲಹಾತ್ಮಕ ವೇಳಾಪಟ್ಟಿಯನ್ನು ನೀಡಲಾಗಿದೆ. 9:45ಕ್ಕೆ ಬರುವಂಥದ್ದೇನಿದೆ ಪ್ರತಿ ದಿವಸ 9:45ರಿಂದ 10 ಗಂಟೆವರೆಗೆ ಪೂರ್ವ ತಯಾರಿ ಮತ್ತು ನಮ್ಮ ಕ್ಷೀರಭಾಗ್ಯ ಯೋಜನೆ ಬಿಸಿ ಹಾಲನ್ನು ವಿತರಿಸಿ ಶನಿವಾರದಂದು 7:30ಕ್ಕೆ ಹಾಜರಾಗಬೇಕು ಅಂದರೆ 7:30ರಿಂದ 7:50ರವರೆಗೆ ಪೂರ್ವ ತಯಾರಿ, ಪ್ರಾರ್ಥನೆ ನಡೆಸಿ 7:50ರಿಂದ 8 ಗಂಟೆಯವರೆಗೆ ಕ್ಷೀರಭಾಗ್ಯ ನಿರ್ವಹಣೆ. ಇದರಲ್ಲಿ ನೀವು ಗಮನಿಸ್ಬೋದು ಪ್ರಾಥಮಿಕ ಶಾಲೆಗಳಿಗೆ ಯಾವ ರೀತಿಯಲ್ಲಿ ಇದಿದೆ ವೇಳಾಪಟ್ಟಿ ಇದೆ. 10 ಗಂಟೆಯಿಂದ 11:15ವರೆಗೂ 10:10ರಿಂದ ಅದು ವಿದ್ಯಾರ್ಥಿಗಳಿಗೆ ಇದಾಗುತ್ತೆ ಮತ್ತು ಮುಂಚೆನೇ ಇರೋದ್ರ ಬಗ್ಗೆ ಹೇಳಲಾಗಿದೆ. ನಲಿಕಲಿ ತರಗತಿಯಲ್ಲಿ ಹೇಳಲಾಗಿದೆ. ಪ್ರೌಢಶಾಲೆದು ವೇಳಾಪಟ್ಟಿ, ವಿದ್ಯಾರ್ಥಿಗಳ ಸುರಕ್ಷತೆದು ಬಹಳ ಇಲ್ಲಿ ಸೂಚನೆಗಳನ್ನು ಕೊಡಲಾಗಿದೆ. ಮಕ್ಕಳಿಗೆ ಚೈಲ್ಡ್ ಫ್ರೆಂಡ್ಲಿ ಸ್ಕೂಲ್ ಅಂತ ಏನಂತೀವಿ ನಾವು, ಮಕ್ಕಳ ಸ್ನೇಹಿ ಶಾಲೆ ಮಾಡೋವಂಥದ್ದು ಮತ್ತು ಎಲ್ಲ ಕಡೆ ಮಕ್ಕಳನ್ನು ಸುರಕ್ಷಿತವಾಗಿರುವಂತೆ ನೋಡ್ಕೊಳ್ಳುವಂಥದ್ದು ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಮಾರ್ಗಸೂಚಿಯನ್ನು ಇದು ಮಾಡುವಂಥದ್ದು. ಪೋಕ್ಸೋ ಆ್ಯಕ್ಟ್ ಅಡಿಯಲ್ಲಿ ಗುಡ್ ಟಚ್ ಬ್ಯಾಡ್ ಟಚ್ ಅಂದರೆ ಆ್ಯಕ್ಚುಲಿ ಇದನ್ನು ಸೇಫ್ ಟಚ್ ಅಂತೀವಿ ನಾವು. ಸೇಫ್ ಆ್ಯಂಡ್ ಅನ್ಸೇಫ್ ಟಚ್ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಮೂಡಲಿಕ್ಕೆ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡುವಂಥದ್ದು ಮತ್ತು ಅವರಿಗೆ ಮಾಹಿತಿ ಕೊಡುವಂಥದ್ದು. ಶಾಲೆಗಳಲ್ಲಿ ಉತ್ತಮ ಕ್ರಿಯಾಶೀಲ ರಚನಾತ್ಮಕ ಚಟುವಟಿಕೆಗಳನ್ನು ಆಯೋಜಿಸಬೇಕು ಅನ್ನೋದ್ರ ಬಗ್ಗೆ. ಆರೋಗ್ಯಕರ ಸ್ಪರ್ಧಾ ಮನೋಭಾವ ಇರುವಂತೆ ನೋಡ್ಕೋಬೇಕು. ವಿದ್ಯಾರ್ಥಿಗಳು ನಿಯಮಿತವಾಗಿ ಶಾಲೆಗೆ ಹಾಜರಾಗುವಂಥದ್ದು. ನೋಡಿ ಭಾಳ ಚೆನ್ನಾಗಿದೆ ಇದು. ಆಕರ್ಷಣೀಯ ಕೇಂದ್ರಗಳಾಗಬೇಕು ಮಕ್ಕಳಿಗೆ. ಕ್ರಿಯಾಶೀಲ ರಚನಾತ್ಮಕ ಚಟುವಟಿಕೆಗಳು ಆಯೋಜನೆ ಆಗಬೇಕು ಅನ್ನುವಂಥದ್ದು ಹೇಳಲಾಗಿದೆ. ಸೇತುಬಂಧ ಶಿಕ್ಷಣದ ಬಗ್ಗೆ ಚರ್ಚೆ ಮಾಡಿದ್ವಿ. ಶಾಲಾ ಹಂತದ ವಿವಿಧ ಕ್ಲಬ್ಗಳನ್ನು ಹಮ್ಮಿಕೊಳ್ಳುವಂಥದ್ದು. ವಿದ್ಯಾರ್ಥಿಗಳ ಕಲಿಕಾ ಅವಧಿಗೆ ಚ್ಯುತಿ ಬಾರದಂತೆ ಕ್ಲಬ್ ಚಟುವಟಿಕೆಗಳು ಸಹ ಮಕ್ಕಳಿಗೆ ಕಲಿಕಾ ಅವಧಿಯೇ ಸಹ ಆಗುತ್ತೆ. ಆ ಥರನೇ ಸಹ ನಾವು ಆಯೋಜನೆ ಮಾಡುವಂಥದ್ದು. ವಿವಿಧ ಆಚರಣೆಗಳನ್ನು, ಜಯಂತಿಗಳ ಆಚರಣೆ ಬಗ್ಗೆ ಹೇಳಲಾಗಿದೆ. ಮೌಲ್ಯಾಂಕನ ವಿಶ್ಲೇಷಣೆ, ಶಿಕ್ಷಕರ ದಿನಾಚರಣೆ, ಕಲಿಕಾ ಬಲವರ್ಧನೆ ಅಡಿಯಲ್ಲಿ CCE ಚಟುವಟಿಕೆಗಳನ್ನು ಸಂಘಟಿಸೋದರೊಂದಿಗೆ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಕೊಡಿ ಅಂತ. ಸಂಭ್ರಮ ಶನಿವಾರ ಬಗ್ಗೆ ಹೇಳಲಾಗಿದೆ. ಪುಸ್ತಕಗಳ ಪರಿಚಯ, ಅವಧಿಗಳ ನಿರ್ವಹಣೆ ಬಗ್ಗೆ ಚರ್ಚೆ ಮಾಡಲಾಗಿದೆ. ತರಗತಿವಾರು, ವಿಷಯವಾರು ವಾರ್ಷಿಕ ಕ್ರಿಯಾ ಯೋಜನೆ ತಯಾರಿಕೆ ಮಾಡುವಂಥದ್ದು. ರಾಷ್ಟ್ರೀಯ ನಾಡ ಹಬ್ಬಗಳು, ಗುಣಾತ್ಮಕ ಕಲಿಕೆಗೆ ಸಂಪನ್ಮೂಲ ತಂಡವನ್ನು DRG, ಜಿಲ್ಲಾ ಸಂಪನ್ಮೂಲ ತಂಡ, ಬ್ಲಾಕ್ ಸಂಪನ್ಮೂಲ ತಂಡ. ಸೊ ಅಲ್ಲಿ ಸಂಪನ್ಮೂಲ ಶಿಕ್ಷಕರನ್ನು ಗುರುತಿಸ್ಕೊಂಡು ಫಲಿತಾಂಶಮುಖಿ ಚಟುವಟಿಕೆಗಳನ್ನು ಕಳೆದ 2 ವರ್ಷಗಳ ಹಿಂದಿನ ಇದರೊಳಗಡೆ ಫಲಿತಾಂಶಮುಖಿ ಚಟುವಟಿಕೆಗಳಿದ್ದಾವೆ, ಅದರಂತೆ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಚರ್ಚೆ ಮಾಡಲಾಗಿದೆ. ಶಿಕ್ಷಕರಿಗೆ ತರಬೇತಿಗಳು, ಬೇರೆ ಬೇರೆ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಸೊ ಇಲ್ಲಿ ವಿಶೇಷ ಸೂಚನೆಯಲ್ಲಿ ಅನಿರೀಕ್ಷಿತ ಸಂದರ್ಭದಲ್ಲಿ ಕಾಲಕಾಲಕ್ಕೆ ಸರ್ಕಾರ, ಇಲಾಖೆ ಮತ್ತು ಜಿಲ್ಲಾಡಳಿತ ನೀಡುವ ಸೂಚನೆಗಳಂತೂ ಮತ್ತು ನಿರ್ದೇಶನಗಳನ್ನು ಕಡ್ಡಾಯವಾಗಿ ಪಾಲಿಸಲಿಕ್ಕೆ ಸೂಚನೆ ಕೊಡಲಾಗಿದೆ. ಶಾಲಾ ಮುಖ್ಯಸ್ಥರ ಜವಾಬ್ದಾರಿ ಹೇಳಲಾಗಿದೆ. ಇಲ್ಲಿ ಮುಖ್ಯ ಶಿಕ್ಷಕರ ಡೈರಿ ಬರೀಬೇಕು ಅನ್ನೋದ್ರ ಬಗ್ಗೆ. ಯಾಕೆಂದರೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲ ಅವರೊಂದು ಬುಕ್ ಇಟ್ಕೊಂಡು ಎಲ್ಲ ನೋಟ್ಸ್ ಮಾಡ್ಕೊಂಡು ಎಲ್ಲವನ್ನು ಫಾಲೋ ಅಪ್ ಮಾಡುವಂಥದ್ದು, ಅನುಪಾಲನೆ ಮಾಡುವಂಥದ್ದು, ಅದ್ರ ಬಗ್ಗೆ ಚರ್ಚೆ ಮಾಡಲಾಗಿದೆ. ಶಾಲೆಯನ್ನು ಅಂದಚಂದವಾಗಿಡುವಂಥದ್ದು ಮತ್ತು ಅಪಾಯದಲ್ಲಿರ್ತಕ್ಕಂಥ ಶಾಲೆಗಳನ್ನು ಬಳಸದಂತೆ ಇದು ಮಾಡುವಂಥದ್ದು. ಮೂಲಭೂತ ಸೌಕರ್ಯಗಳು ಅವುಗಳ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಶಾಲೆಯ ಪ್ರೋತ್ಸಾಹದಾಯಕ ಚಟುವಟಿಕೆಗಳು ಅಂದರೆ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಮಾಡುವಂಥದ್ದು. ಹಳೆಯ ದಾಸ್ತಾನು ವಿಲೇವಾರಿ ಮಾಡೋದ್ರ ಬಗ್ಗೆಯೂ ಸಹ ಇದೆ. ಶಾಲೆಗಳಲ್ಲಿ ಹಳೆಯದು ಉಪಯುಕ್ತ ಇಲ್ಲದೇ ಇರೋವಂಥದ್ದನ್ನು ನಿಯಮಗಳ ಪ್ರಕಾರ ವಿಲೇವಾರಿ ಮಾಡುವಂಥದ್ದು, ಕ್ರಿಯಾ ಯೋಜನೆ ತಯಾರಿ ಮಾಡುವಂಥದ್ದು, ವಿವಿಧ ಪ್ರಭಾರಗಳನ್ನು ಹಂಚಿಕೆ ಮಾಡುವಂಥದ್ದು, ಪ್ರವೇಶ ಪ್ರಕ್ರಿಯೆ, TC ಅಂಕಪಟ್ಟಿ ನೀಡೋದ್ರ ಬಗ್ಗೆ, ಪ್ರೋತ್ಸಾಹಗಳ ಅನುಷ್ಠಾನ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಲಾಗಿದೆ. ಶಾಲಾ ಸೂಚನಾ ಫಲಕಗಳು ಏನಿದೆ ಅಲ್ಲಿ ಪ್ರಾಜೆಕ್ಟ್ ವರ್ಕ್ಗಳನ್ನು CCE ಅಡಿ ಅವನ್ನೆಲ್ಲ ಪ್ರದರ್ಶಿಸಬೇಕು. ವಿಶೇಷ ಕಾರ್ಯಕ್ರಮಗಳು, ವಾರ್ಷಿಕ ಚಟುವಟಿಕೆ ದಿಕ್ಸೂಚಿ ಪ್ರಕಟಿಸಬೇಕು. ಪ್ರತಿ ವಾರ, ಪ್ರತಿ ತಿಂಗಳು ಏನು ಕಾರ್ಯಕ್ರಮ ಇದೆ ಅನ್ನೋದ್ರ ಬಗ್ಗೆ ಪ್ಯಾನಲ್ ಬೋರ್ಡ್ನಲ್ಲಿ ಪ್ರತಿ ತಿಂಗಳು, ಪ್ರತಿ ವಾರದ ಕಾರ್ಯಕ್ರಮ ಮಾಹಿತಿಯನ್ನು ಪ್ರತಿ ಸೋಮವಾರ ಪ್ರಕಟಿಸಬೇಕು, ವಾರಕ್ಕೊಂದ್ಸರಿ ಅಂತ ಹೇಳಲಾಗಿದೆ. ಗ್ರಾಮದಲ್ಲಿನ ವಿಶೇಷತೆಗಳು ಮತ್ತು ವಿಶೇಷ ಸಾಧನೆ ಮಾಡಿದ ವ್ಯಕ್ತಿಗಳ, ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಮಾಹಿತಿಯನ್ನು ಸಂಗ್ರಹಿಸಿ ಶಾಲೆ ಒಂದು ಭಾಗದಲ್ಲಿ ಸಂಗ್ರಹಿಸಬೇಕು ಅಂತ ಹೇಳಲಾಗಿದೆ. ಶಾಲೆಗೆ ಸಂಬಂಧಿಸಿದ ದಾಸ್ತಾನುಗಳನ್ನು ನಿರ್ವಹಣೆ ಮಾಡುವಂಥದ್ದು, ಅಂದರೆ ಸ್ಟಾಕ್ ರಿಜಿಸ್ಟರ್ ಅಂತ ಏನಂತೀವಿ, ಅದು ಬಹಳ ಮುಖ್ಯವಾಗಿರುವಂಥದ್ದು. ಏನೇನಿದೆ ನಮ್ಮ ಶಾಲೆಯಲ್ಲಿ ಅಕ್ಷರ ದಾಸೋಹ ಕಾರ್ಯಕ್ರಮಕ್ಕೆ ಇದು
ಬಹಳ ಮುಖ್ಯವಾಗಿ ಸುರಕ್ಷಿತವಾಗಿ ಆಹಾರ ತಯಾರಿ ಮಾಡಲಿಕ್ಕೆ ಬೇಕಾದಂಥ ಇದು. ಶಾಲಾ ಸಂದರ್ಶನ ತಪಾಸಣೆ ಇದ್ರ ಬಗ್ಗೆ, ಮಿಂಚಿನ ಸಂಚಾರದ ಬಗ್ಗೆ ಹೇಳಿದೆ. ಓಪನ್ ಹೌಸ್ ಬಗ್ಗೆನೂ ಸಹ ಚರ್ಚೆ ಮಾಡಿದ್ವಿ ತಾಯಂದಿರ ಸಭೆ ಇದರಲ್ಲಿ. ಆಡಳಿತಾತ್ಮಕ ಅಂಶಗಳು ಸಹ ಇಲ್ಲಿದೆ, ತಾವುಗಳು ಗಮನಿಸ್ಬೋದು ಇಲ್ಲಿ. ಶಾಲಾಭಿವೃದ್ಧಿ, ಶಾಲಾ ಆಸ್ತಿ ನಿವೇಶನ ದಾಸ್ತಾನುಗಳ ಜವಾಬ್ದಾರಿ ದಾಖಲೆಯನ್ನು ನಿರ್ವಹಿಸೋದ್ರ ಬಗ್ಗೆ ಸಹ ಹೇಳಲಾಗಿದೆ. ಶಾಲಾಭಿವೃದ್ಧಿ ಕಾರ್ಯಗಳು ಬಹಳ ಮುಖ್ಯವಾಗಿ ಏನೇನು ಶಾಲಾ ಆಸ್ತಿ, ಕಟ್ಟಡ, ಆಟದ ಮೈದಾನ, ಪಾಠೋಪಕರಣ ಇವೆಲ್ಲವೂ ಏನಿದ್ದಾವೆ ಶಾಲೆಗೆ ಸಂಬಂಧಪಟ್ಟಂಥದ್ದು ದಾನಿಗಳ ಸಹಾಯದಿಂದ ಪಡೆಯುವಂಥದ್ದು ಏನಿದೆ ಅದೆಲ್ಲದರ ಬಗ್ಗೆ, ವಿವಿಧ ಕಾಮಗಾರಿಗಳ ನಿರ್ವಹಣೆ ಮಾಡುವಂಥದ್ದು. ಸೊ ಇದು ಶಾಲಾ ನಾಮಫಲಕವನ್ನು ಅಳವಡಿಸ್ತಕ್ಕಂಥದ್ದು, ಒಂದೇ ರೀತಿ ಶಾಲೆಗಳ ಹೆಸರುಗಳನ್ನು ಏಕರೂಪದಲ್ಲಿರುವಂತೆ ನಿರ್ವಹಿಸುವಂಥದ್ದು, ಇದ್ರ ಬಗ್ಗೆ ಸೂಚನೆಯನ್ನು ಕೊಡಲಾಗಿದೆ. ಶಾಲಾ ಮಾರ್ಗಪಾಲಕ ಅಳವಡಿಸುವಿಕೆ, ಇಲ್ಲ ದೂರ ಇದ್ದರೆ ಅದು ಯಾವ ರೀತಿ ಎಲ್ಲಿ ಬರುತ್ತೆ ಶಾಲೆ ಅಂತ ಅಲ್ಲಿ ಮುಖ್ಯ ರಸ್ತೆಯಿಂದ ಒಂದು ಮಾರ್ಗವನ್ನು ಅಲ್ಲಿ ಒಂದು ಬೋರ್ಡಲ್ಲಿ ಎಷ್ಟು ಕಿಲೋಮೀಟ್ರ್ ಇದೆ ಏನೋ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಶಾಲೆಯ ಶೌಚಾಲಯ ಮತ್ತು ಕುಡಿಯುವ ನೀರು ನಿರ್ವಹಣೆ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಾಗಿದೆ. ನಮ್ಮ ಶಾಲೆ ನನ್ನ ಕೊಡುಗೆ ಯೋಜನೆ ಅನುಷ್ಠಾನದ ಕುರಿತು ಚರ್ಚೆ ಮಾಡಲಾಗಿದೆ. ದಾನಿಗಳು, ಪೋಷಕರು ಇವರೆಲ್ಲ ದೇಣಿಗೆಯನ್ನು ಪಡೆಯುವಂಥದ್ದು. ಮಲ್ಟಿಪರ್ಪಸ್ ಹಾಲನ್ನು, ವಿವಿಧೋದ್ದೇಶ ಕೊಠಡಿ ಸಭಾಂಗಣ ಸ್ಥಾಪನೆಯನ್ನು ಮಾಡೋದ್ರ ಬಗ್ಗೆ ಸೂಚನೆಯನ್ನು ಕೊಡಲಾಗಿದೆ. ಡೆಸ್ಕ್ಗಳು, ಆಸನ ವ್ಯವಸ್ಥೆನ ಕೊಠಡಿಯ ಸುತ್ತಲೂ ಆಯತಾಕಾರದಲ್ಲಿ ಜೋಡಿಸೋದು. ಸೊ ಇಲ್ಲಿ ವಿವಿಧ ಬೋಧನೋಪಕರಣಗಳನ್ನು ಜೋಡಿಸಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸೂಚನೆಗಳಿದೆ, ಇದರಂತೆ ಕ್ರಮ ತೆಗೆದುಕೊಳ್ಳುವಂಥದ್ದು. ಸೊ ಇದನ್ನು ತಾವು ಇಲ್ಲಿ ಗಮನಿಸಬಹುದು. ಓದುವ ಅವಧಿ, ಇದು ತುಂಬ ಶೈಕ್ಷಣಿಕವಾದ ಬಹಳ ಪ್ರಮುಖವಾದ ಸೂಚನೆಗಳಿದೆ, ಅದನ್ನು ಗಮನಿಸ್ತಕ್ಕಂಥದ್ದು. ಶಾಲಾ ಆಸ್ತಿ ಸಂರಕ್ಷಣೆಯನ್ನು ಸಹ ಇಲ್ಲಿ ನೀಡಲಾಗಿದೆ. ಪ್ರಾಥಮಿಕ ಇಲ್ಲಿ ಟೈಮ್ ಟೇಬಲನ್ನು ಕೊಡಲಾಗಿದೆ, ಸಲಹಾತ್ಮಕ ವೇಳಾಪಟ್ಟಿಯನ್ನು ಕೊಡಲಾಗಿದೆ, ತಾವು ಗಮನಿಸ್ಬೋದು. 1ರಿಂದ 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿ, 6, 7ನೇ ತರಗತಿ. ಸೊ ಇದು ಸಲಹಾತ್ಮಕ ವೇಳಾಪಟ್ಟಿಯನ್ನು ಗಮನಿಸ್ತಕ್ಕಂಥದ್ದು. ಇದಕ್ಕೆ ಗೋಷ್ವಾರೆಯನ್ನು ಹಾಕಲಾಗಿದೆ. ಶಾಲಾ ಕರ್ತವ್ಯದ ದಿನಗಳ ವಿವರವನ್ನು ನೀಡಲಾಗಿದೆ. ನಲಿಕಲಿ ತರಗತಿಗಳ ಶೈಕ್ಷಣಿಕ ಚಟುವಟಿಕೆಗಳು FLN ಬಗ್ಗೆಯೂ ಸಹ ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ. ಬಹಳ ಮುಖ್ಯವಾಗಿ ನಮ್ಮ ಶಿಕ್ಷಣ ಇಲಾಖೆಯ ಬುನಾದಿಯ ಒಂದಿದು. 8ರಿಂದ 10ನೇ ತರಗತಿಗಳ ಸಲಹಾತ್ಮಕ ವೇಳಾಪಟ್ಟಿಯನ್ನು ನೀಡಲಾಗಿದೆ. ಸೊ ಇಷ್ಟು ನಮ್ಮ ಒಂದು ಈ ಶೈಕ್ಷಣಿಕ ವೇಳಾಪಟ್ಟಿಯನ್ನು ನಾವು ಚರ್ಚೆ ಮಾಡಿದ್ವಿ. ಸೊ ಈಗ ನಾವು ಈ ವೇಳಾಪಟ್ಟಿಯನ್ನು ನಾವು ಇದರಲ್ಲಿರ್ತಕ್ಕಂಥ ಒಂದು ರೀತಿಯಲ್ಲಿ ನಾವು ಅನುಷ್ಠಾನ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನಿಸೋಣ ಮತ್ತು ಇದರ ಬಗ್ಗೆ ನಾವೆಲ್ಲರೂ ಆಸಕ್ತಿಯಿಂದ ಕ್ರಮ ಕೈಗೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.